ಕಷ್ಟಪಟ್ಟು ಅಂದರೆ ಅಂತಿಂಥ ಕಷ್ಟ ಅಲ್ಲ ಸರ್. ನನ್ನಂಥ ಸೋಂಬೇರಿ, ನನ್ನಂಥ ಖರ್ಚು ಮಾಡೋನು, ನನ್ನಂಥ ಕೆಟ್ಟ ಮಗ ಅನ್ನೋರು ಮೋಸ್ಟ್ಲಿ ಕಮ್ಮಿ ಅನಿಸುತ್ತೆ. ಅಷ್ಟು ಕೆಟ್ಟದಾಗಿ ವರ್ತಿಸ್ತಿದ್ದೆ ನಾನು. ಅಪ್ಪ ಅಮ್ಮ ದುಡ್ದಿದ್ದ ದುಡ್ಡನ್ನ ಸರಳವಾಗಿ ಖರ್ಚು ಮಾಡ್ತಿದ್ದೆ. ಅಪ್ಪ ಎಲ್ಲೋ ಬಡ್ಡಿಗೆ ಇಸ್ಕೊಂಬಂದು ಆ ದುಡ್ಡನ್ನ ಆರಾಮಾಗಿ ಉಡಾಯಿಸ್ತಿದ್ದೆ ನಾನು. ಕೊಡ್ತಿದ್ರು, ಏನೋ ಪ್ರಾಬ್ಲಮ್ ಹೇಳ್ಬಿಡ್ತಾ ಇದ್ದೆ, ಎಲ್ಲ ಕಾರಿಗೆ ರಿಪೇರಿ ಆಗ್ಬಿಟ್ಟಿದೆ ಅಂತಿದ್ದೆ, ಇನ್ಸೂರೆನ್ಸ್ ಕಟ್ಟಬೇಕು ಅಂತಿದ್ದೆ ಹೇಳ್ತಿದ್ದೆ. ಯಾಕಂದರೆ ಅದ್ರದ್ದು ಬೆಲೆ ನಂಗೆ ಗೊತ್ತಿರಲಿಲ್ಲ. ದುಡಿಯೋ ದುಡ್ಡನ್ನು ಖರ್ಚು ಮಾಡೋ ಜೊತೆಗೆ ಅವ್ರು ಇಸ್ಕೊಳ್ತಾರೆ. ತಂದೆ ತಾಯಿ ಕೊಟ್ಟಿದ್ದ ದುಡ್ಡನ್ನು ನಾನು ನಮ್ಮ ಅಪ್ಪನಿಗೂ ಏನು ಇರೋ ಅಂತಾರಲ್ಲ, ನಮ್ಮ ಅಪ್ಪ ಮಗ ಕಷ್ಟಲ್ಲ ಅವನು ಅಂದ್ಬಿಟ್ಟು ಅಲ್ಲೊಂದು 20,000 ಅಲ್ಲೊಂದು 50,000 ಬಡ್ಡಿಗೆ ಇಸ್ಕೊಂಬರೋರು. ಆವಾಗ ಆ ಬಡ್ಡಿ ಕಟ್ಟೋಕ್ಕಾಗ್ತಿಲ್ಲ ನಮ್ಮ ಅಪ್ಪನ ಕೈಲಿ. ನಮ್ಮ ಅಪ್ಪ ಚಾಕ್ನ ಅಂಗಡಿ ಎಲ್ಲ ಮಾಡೋರು ಪಾಪ, ತೆಳ್ಳ ಗಾಡಿ. ಆ ತೆಳ್ಳ ಗಾಡಿನೇ ಕಿತ್ಕೊಂಡು ಹೋಗ್ಬಿಡೋರು ಎಷ್ಟೋ ಜನ. ನಮ್ಮ ಅಪ್ಪನ ಟಿ ವಿ ಎಸ್ಸು, ಆ ಟಿ ವಿ ಎಸ್ನೇ ಎತ್ಕೊಂಡು ಹೋಗ್ಬಿಡೋರು. ಎಷ್ಟೋ ದಿನ ನಮ್ಮ ಮನೆಗೆ ಬಂದು ಟಿ ವಿ ಎತ್ಕೊಂಡು ಹೋಗಿರೋರು ಇದ್ದಾರೆ ಸರ್. ಟಿ ವಿ ನಮ್ಮದೊಂದು ಏನು ಟಿ ವಿ ಅಂದರೆ ಎಲ್ ಇ ಡಿ ಅಲ್ಲ, ಈ ಡೂಮ್ ಟಿ ವಿ. ನಮ್ಮ ಮನೇಲಿ ಇಟ್ಟಿರೋ ಒಂದು ಡೂಮ್ ಟಿ ವಿನೂ ಸಾಲಕ್ಕೆ ಮನೆಗೆ ಡೈರೆಕ್ಟಾಗಿ ಮನೆಗೆ ಬಂದು, ಏಯ್ ದುಡ್ಡು ಕೊಡ್ತೀಯ ಕೊಡಲ್ವಾ, ದುಡ್ಡಿಲ್ಲ, ಹೌದಾ ಎತ್ಕೊಳ್ಳೋ ಟಿ ವಿನ, ಏಯ್ ನನ್ನ ಹತ್ರ ಗಾಡಿ ಎತ್ಕೊ, ತೆಳ್ಳ ಗಾಡಿ ಅದೈತಲ್ಲ ಎತ್ಕೊಂಡು ನಡಿಯೋ. ಆ ಥರ ದಿನಗಳನ್ನ ನೋಡಿದ್ವಿ. ಬಟ್ ನಾನು ಎಲ್ಲೋ ಒಂದು ಕಡೆ ಅದೆಲ್ಲದಕ್ಕೂ ಕಾರಣ ನಾನೇ. ಯಾಕಂದರೆ ನಾನು ಅವತ್ತು ಕರೆಕ್ಟಾಗಿದ್ದಿದ್ರೆ ನಮ್ಮ ತಂದೆ ತಾಯಿ ಇನ್ನೂ ಚೆನ್ನಾಗಿರ್ತಾಯಿದ್ರು. ಬಟ್ ಅವ್ರು ಕಷ್ಟಪಟ್ಟಿದ್ದ ದುಡ್ಡಲ್ಲಿ ನನಗೊಂದು ಇಂಡಿಕಾ ಕಾರ್ ಕೊಡಿಸಿದ್ರು. ಅದರಲ್ಲೂ ಕೂಡ ನಾನು ಸರಿಯಾಗಿ ದುಡಿತಾ ಇರಲಿಲ್ಲ. ಎಲ್ಲಂದ್ರೆ ಅಲ್ಲೇ ಹೋಗ್ಬಿಡ್ತಾಯಿದ್ದೆ, ಸಿನಿಮಾ ಹೋಗ್ಬಿಡ್ತಾಯಿದ್ದೆ, ಯಾರೋ ಫ್ರೆಂಡ್ಸು ಕರೆದು ಹೋಗ್ಬಿಡ್ತಾಯಿದ್ದೆ. ನನಗೆ ಆ ಥರ ಒಂದು ಮೈಂಡ್ ಸೆಟ್ ಇತ್ತು. ಬಟ್ ಜೀವನ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೆ ನಾನು ನಮ್ಮ ತಮ್ಮ ತೀರೋಗೋವಾಗ. ನಮ್ಮ ತಮ್ಮ ತೀರೋವಾಗ ಏನಂದರೆ ತುಂಬ ಲೇಜಿ ಲೈಫ್ ಸರ್ ನಂದು. ನನ್ನಷ್ಟು ಸರ್ ನೀವು ನಂಬಲ್ಲ ಸರ್. ನಾನು ಯೋಗೇಶ್ ಈ ಥರ ಅಲ್ವೇ ಅಲ್ಲ ಸರ್. ನಾನು ಆ ಥರ ಇದ್ದವನು. ನಾನು ಬೆಳಗ್ಗೆ ಇದ್ದರೆ ಜಿಮ್ ಮಾಡದೇ ಇದ್ದರೆ ನಾನು ಮನುಷ್ಯನೇ ಆಗ್ತಿರಲಿಲ್ಲ. ನನ್ನ ಒಂದು ಬೈಸಿಪ್ಸೇ ಬಂದು 16 ಆ ಥರ ಇತ್ತು ಸರ್. ನಾನು ಹಂಗಿದ್ದೆ. ಅಷ್ಟು ಕ್ವಾಲಿಟಿಯಾಗಿ ಬರೀ ಜಿಮ್ಮು ತಿನ್ನು ಅದೇ ಲೈಫು ಸರ್ ನನಗೆ. ಬಟ್ ಆದರೆ ಅಷ್ಟು ದುಡ್ಡನ್ನ ನಾನು ₹1 ಮನೆಗೆ ಸರಿಯಾಗಿ ನಾನು ನೋಡ್ಕೊತಾ ಇರಲಿಲ್ಲ. ಯಾವಾಗ ನಮ್ಮ ಮನೇಲಿ ಕಷ್ಟ ಬರೋದಕ್ಕೆ ಶುರು ಆಯಿತು, ನಮ್ಮ ತಮ್ಮಂಗೆ ತುಂಬ ಕ್ರಿಟಿಕಲ್ ಕಂಡೀಷನ್ ಆಯಿತು, ಟಿ ವಿ ಪೇಷಂಟ್ ಆದ. ಅವನು ಟಿ ವಿ ಪೇಷಂಟ್ ಆದಮೇಲೆ ನಮ್ಮ ಲೈಫು, ನಮ್ಮ ಅಪ್ಪ ಅಂತೂ ತುಂಬ ಕಷ್ಟಪಟ್ಬಿಟ್ರು. ಯಾರು ಏನು ಹೇಳಿದ್ರು ಮಾಡಿಸೋರು. ಯಾರೋ ಪೂಜಾರಿ ಬಂದು ನಿಮ್ಮ ಮಗನಿಗೆ ದೆವ್ವ ಮೆಟ್ಕೊಂಬಿಟ್ಟದೆ ಅಂದರೆ ಅದನ್ನೂ ಮಾಡ್ತಿದ್ದೋ. ಯಾರೋ ತೊಗೊಂಡೋಗಿ ಅಲ್ಲೇನೋ ತಿನ್ನಿಸಿ ಅಂದರೆ ಅದನ್ನು ತಿನ್ನಿಸ್ತಾಯಿದ್ದು. ಏನು ಮಾಡಬಾರ್ದು ಅವನಿಗೆ ಎಲ್ಲ ಪ್ರಯತ್ನ ಮಾಡಿದ್ರು. ಫೈನಲ್ ಡೇ ನಾವು ರಾಜೀವ್ ಗಾಂಧಿ ಹಾಸ್ಪಿಟಲಲ್ಲಿ ಅವನ್ನ ಕಳ್ಕೊಬೇಕಾಯ್ತು. ತುಂಬ ನೋವಾಯಿತು ನಮಗೆ. ಯಾಕಂದರೆ ನಮ್ಮಪ್ಪ ಆಲ್ಮೋಸ್ಟ್ ಝೀರೋ ಸರ್. ನಮ್ಮ ಅಪ್ಪಂಗೆ ₹2,000 ಕೊಡೋರು ಯಾರೂ ಇರಲಿಲ್ಲ. ಯಾಕೆಂದರೆ ಯಾರ್ಯಾರ ಹತ್ರ ಇಸ್ಕೋಬೇಕು ಎಲ್ಲರ ಹತ್ರ ಇಸ್ಕೊಂಬಿಟ್ಟಿದ್ವಿ. ಕೊನೆಯದಾಗಿ ನಮ್ಮ ಹತ್ರ ನೀವು ಮಾರ್ಚರ್ ಹತ್ರ ಕೂತಿದ್ದೀವಿ. ನೈಟ್ ಹೆಚ್ಚು ಕಮ್ಮಿ 8 ಗಂಟೆಲೇನೋ ತೀರೋಗಿದ್ದವನು. ಸೊ ಆ ಬಾಡಿ ತೊಗೊಂಡೋಗಿ ಮಾರ್ಚರಿಗೆ ತೊಗೊಂಡೋಗಿ ಅಲ್ಲಿ ಹಾಕ್ತಾರೆ. ನನಗೊಂದು ದಿನ ಪ್ರಪಂಚ ಹೆಂಗಿದೆ ಅಂದ್ಬಿಡ್ತು ಸರ್. ಹೆಂಗೆ ಕಾಣಿಸ್ತು ಅಂದರೆ ಇಡೀ ನೈಟು ನಾವು ರಾಜೀವ್ ಗಾಂಧಿ ಆಸ್ಪತ್ರೆ ಹತ್ರ ಕೂತಾಗ ಹೊಸ ಪ್ರಪಂಚ ಕಾಣಿಸ್ಬಿಡ್ತು ನಮಗೆ. ಯಾಕೆ ಅಂದರೆ ಸರ್ ನಾವು ನೋಡಿರೋ ಲೈಫು, ನಾವು ನೋಡಿರೋ ಜೀವನನೇ ಬೇರೆ ಇದೆ. ಜೀವನ ಅರ್ಥ ಆಗಬೇಕು ಅಂದರೆ ಆ ಹಾಸ್ಪಿಟ್ಲ್ ಹತ್ರನೋ ಹೋಗಿ ನೈಟ್ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ ಸರ್ ಮಾರ್ಚರಿ ಹತ್ರ. ಯಾಕೆ ಗೊತ್ತಾ, ಎಷ್ಟು ಹೆಣ ಆಚೆ ಹೋಗುತ್ತೋ, ಎಷ್ಟು ಹೆಣ ಒಳಗೆ ಹೋಗುತ್ತೋ, ಒಂದು ಹೊಸ ಪ್ರಪಂಚನ ಹೋಗ್ಬಿಟ್ಟೆ ನಾನು ಅವತ್ತು ರಾತ್ರಿ. ನಿಜವಾಗ್ಲೂ ಆಂಬುಲೆನ್ಸ್ ಬುಕ್ ಮಾಡಬೇಕು, ನಮ್ಮ ಹತ್ರ ದುಡ್ಡಿಲ್ಲ ಸರ್. ದೇವರನ್ನೇ ದುಡ್ಡಿಲ್ಲ. ಆಂಬುಲೆನ್ಸ್ ಮಾಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ಕೊನೆಯದಾಗಿ ನನ್ನ ಸ್ನೇಹಿತ ಲೋಕೇಶ್ ಅಂತ ಇದ್ದಾನೆ, ಇವತ್ತು ಟ್ಯಾಕ್ಸಿ ಓಡಿಸ್ತಾ ಇದ್ದಾನೆ. ಇವತ್ತು ಆ ಓಲಾ ಓಬರಲ್ಲಿ ಕೆಲಸ ಮಾಡ್ತಾನೆ ಲೋಕೇಶ್ ಅಂತ. ಅವನಿಗೆ ಫೋನ್ ಮಾಡಿದೆ, ಬಾ ಮಗ ಇಲ್ಲಿ ಅಂತ. ಅವನು ನನ್ನ ಪ್ರಕಾರ ಅವನ ಹತ್ರ 1,500 ಏನೋ ಸಮಥಿಂಗ್ ನನಗೆ ನೆನಪಿರೋಂಗೆ 1,500 ಏನೋ ದುಡ್ಡಿತ್ತು ಅವನ ಹತ್ರ. ಅವ್ನು ಬರೋವರೆಗೂ ನಾನು ಏನೂ ಕೇಳಿಲ್ಲ. ನೈಟ್ ಫುಲ್ಲು ನನ್ನ ಜೊತೆನೇ ಇದ್ದ ಅವನು ಲೋಕೇಶ್ ಅಂತ. ಅವ್ನು ಕೇಳಿದೆ, ಮಗ ದುಡ್ಡೇನಾದರೂ ಮಡಗಿದೆಯಾ? ಎಲ್ಲರಿಗೂ ಟ್ರೈ ಮಾಡಿದ್ವಿ, ಯಾರೂ ದುಡ್ಡು ಕೊಡಲಿಲ್ಲ. ನಮ್ಮ ಅಪ್ಪನೂ ಎಲ್ಲರಿಗೂ ಫೋನ್ ಮಾಡಿ, ನಾವು ರಾತ್ರಿ ನಾಳೆ ಬೆಳಗ್ಗೆ ಬಾಡಿ ತರಬೇಕು, ಮನೆ ಹತ್ರ ದುಡ್ಡಿಲ್ಲ, ಬಾಡಿನ ಯಾವುದೇ ಕಾರಣಕ್ಕೂ ಊರೊಳಗೆ ತರಬಾರ್ದು ಅಂದರು ಸರ್. ಯಾಕೆ ಅಂದರೆ ಟಿ ಬಿ ಕಾಯಿಲೆ ಬಂದಿದೆ, ಊರಿಗೆಲ್ಲ ಅಂಟುಬಿಡುತ್ತೆ, ಹಂಗಾಗಿ ಊರೊಳಗೆ ತರಬಾರ್ದು, ಊರಿಂದ ಆಚೆನೇ ಮಣ್ಣು ಮಾಡ್ಕೊಳ್ಳಿ. ನಾವು ಕನಿಷ್ಠ ಪಕ್ಷ ನಮಗೆ ಜಾಗ ಇಲ್ಲ, ನಮ್ಮ ತಮ್ಮನ ಉಣಕ್ಕೆ ಕೆರೆಲೇ ಎಲ್ಲಾದರೂ ಒಂಚೂರು ಕೆರೆ ಇದೆಯಲ್ಲ ಅಲ್ಲೆಲ್ಲಾದರೂ ಒಂಚೂರು ಜಾಗ ಕೊಡ್ತೀರಾ? ಜಾಗ ಗೀಗ ಎಲ್ಲ ಕೊಡಲ್ಲ, ಬರ್ನಿಂಗ್ ಇದೆ, ಅಲ್ಲಿ ಹೋಗಿ ಹೇಳಿ ಮಾತಾಡ್ತೀವಿ, ಬರ್ನಿಂಗ್ ಮಾಡ್ಕೊಳ್ಳಿ ಅಂತ. ಸೊ ನಮ್ಮ ತಮ್ಮನ್ನೇ ಎತ್ಕೊಂಡು ಬರೋವಾಗ ನನ್ನ ಹತ್ರ ದುಡ್ಡಿಲ್ಲ. ನಾನು ಲೋಕೇಶ್ ಹತ್ರ ಹೇಳ್ತೀನಿ, ಲೋಕಿ ದುಡ್ಡಿಲ್ಲ ಮಗ, ಏನು ಮಾಡೋದು, ಏನು ಬೇಕು? ಅವನು ಅದರಲ್ಲಿ ಅಷ್ಟು ಗೊತ್ತಿಲ್ಲದಿರೋ ಹುಡುಗ. ಮಡಕೆ ಕುಡಿಕೆ ಈ ಸಣ್ಣ ಪುಟ್ಟದು ಸಾಮಾನುಗಳು ಏನು ಪೂಜೆ ಮಾಡೋದಕ್ಕೆ ಏನು ಅವಶ್ಯಕತೆ ಇದೆ ಅದು, ಮತ್ತು ಆಂಬುಲೆನ್ಸ್ಗೆ ಅವತ್ತಿನ ದಿವಸಕ್ಕೆ ₹800 ಏನೋ ನನಗೆ ಗೊತ್ತಿರೋಂಗೆ ₹1,000 ಅವ್ನು ಕೊಟ್ಟಿದ್ದ ಅನಿಸುತ್ತೆ. ಆ ದುಡ್ಡು ಎಲ್ಲ ₹1,500 ಮುಗಿದೋಯ್ತು. ಬಟ್ ಆದರೆ ಹೂವು ಇಲ್ಲ ಸರ್, ಹೂವು ಇಲ್ಲ, ಒಂದು ಮೊಳನೂ ಹೂವು ಇಲ್ಲ ಸರ್. ಆಗ ಬಂದು ನಾವು ಬಾಡಿ ಹತ್ರ ಎಲ್ಲ ಒಂದಷ್ಟು ಜನ ಸಂಬಂಧಿಕರು, ಜಾಸ್ತಿ ಜನ ಬಂದಿಲ್ಲ, ಒಂದಷ್ಟು ಜನ ಬಂದಿದ್ದರು. ಒಂದಷ್ಟು ಜನಕ್ಕೆ ಫೋನ್ ಮಾಡಿ ಹೇಳಿದ್ವಿ,
ನಮ್ಮ ತಮ್ಮ ತುಂಬ ಸೀರಿಯಸ್ ಕಂಡೀಷನ್ ಇದ್ದಾನೆ, ಟಿ ಬಿ ಕಾಯಿಲೆ ಇದೆ, ಬಂದು ದಯವಿಟ್ಟು ನೋಡ್ಕೊಂಡು ಹೋಗಿ ಅಂತ. ಅವಾಗೆಲ್ಲ ಅವ್ರು ಹೇಳಿದ್ದೇನೆಂದರೆ, ಇಲ್ಲ ಬರೋಂಗಿಲ್ಲ ಹಾಸ್ಪಿಟ್ಲಿಗೆಲ್ಲ, ಟಿ ಬಿ ಅಂದರೆ ಪ್ರಾಬ್ಲಮ್ ಆಗುತ್ತೆ, ವೀಡಿಯೋ ಕಾಲ್ ಮಾಡಿ ನೋಡ್ಕೊತೀವಿ, ಆಮೇಲೆ ಡೆತ್ ಆಗಿದ್ದಾನೆ ಅಂದಾಗ ಅವನೊಂದು ಫೋಟೋ ಕಳಿಸ್ಬಿಡಿ ಅಂತ. ಆಮೇಲೆ ಸಮಾಜ ಏನು ಈ ಸಂಬಂಧಿಕರುಗಳು ಸರ್, ಎಲ್ಲೋ ಒಂದು ಕಡೆ ಅನಿಸುತ್ತೆ ಸರ್, ಫ್ರೆಂಡ್ಸು ತುಂಬ ಜನ ಕಷ್ಟಕಾಲಕ್ಕೆ ಆಗ್ತಾರೆ ಸರ್. ಕೆಲವೊಬ್ಬರು ಫ್ರೆಂಡ್ಸು ಆಗದೇ ಇರ್ಬೋದು, ಕೆಲವೊಬ್ರು ಫ್ರೆಂಡ್ಸ್ ತುಂಬ ಕಷ್ಟಕಾಲಕ್ಕೆ ಆಗ್ತಾರೆ. ಅಂಥ ಸಾಲಲ್ಲಿ ಆ ಲೊಕೇಶನ್ ವ್ಯಕ್ತಿ ಅವತ್ತು 1,500,000 ಅದು ನನಗೆ 1,500 ಕೋಟಿಗೆ ಸಮ ಸರ್. ಅವತ್ತು ಬಂದು ಆ ಕ್ಷಣಕ್ಕೆ ಅದನ್ನೆಲ್ಲ ತೊಗೊಂಡು ಬಂದ ನಮ್ಮ ತಾಯಿಯವರು. ನಾವೊಂದು 7-8 ಜನ ಏನೋ ಸಂಬಂಧಿಕರು ಬಂದಿದ್ದರು. ಅವರೆಲ್ಲ ನಿಂತ್ಕೊಂಡು ನೋಡ್ತಾಯಿದ್ರು ಅಷ್ಟೇ, ಯಾರು ಏನೋ ಹತ್ರಕ್ಕೆ ಬಂದು ಬಾಡಿ ಹತ್ರನೂ ಬರಲಿಲ್ಲ, ಯಾಕೆಂದರೆ ಟಿ ಬಿ ಕಾಯಿಲೆ ಅನ್ನೋ ಕಾರಣಕ್ಕೆ. ಆಮೇಲೆ ನಮ್ಮ ಅಮ್ಮ ಇದ್ದವರು ನೋಡ್ತಾ ಅಳ್ತಾ ಹೇಳ್ತಾಯಿದ್ರು, ಒಂದೇ ಮಾತು ಹೇಳಿದ್ರು, ನಿನ್ನ ಯೋಗ್ಯತೆಗೆ ನಿನ್ನ ತಮ್ಮನ ಮೈ ಮೇಲೆ ಒಂದು ಮೊಳ ಹೂವು ತರಕ್ಕೆ ಯೋಗ್ಯತೆ ಇಲ್ಲ ನಿನಗೆ ಅಂತ ಅಂದರು. ಸೊ ಅವತ್ತು ತುಂಬ ಹರ್ಟ್ ಆಯಿತು ಸರ್. ಹರ್ಟ್ ಯಾವ ಥರ ಆಯಿತು ಅಂದರೆ, ನಮ್ಮ ತಾಯಿ ಯಾಕೆ ಈ ಮಾತು ಹೇಳ್ಬಿಟ್ರು, ನಮ್ಮ ಅಮ್ಮನ ಬಾಯಲ್ಲಿ ಯಾಕೆ ಈ ಮಾತು ಬಂತು, ಅದನ್ನು ನಾನು ತುಂಬ ಆಳವಾಗಿ ಯೋಚನೆ ಮಾಡಿ ತುಂಬ ಕಷ್ಟಪಟ್ಟೆ. ಆ ಮಾತನ್ನು ನನಗೆ ಸಹಿಸ್ಕೊಳಕ್ಕಾಗಿಲ್ಲ ಸರ್. ಯಾಕೆ ನಾನು ಇಷ್ಟೆಲ್ಲ ಸಂಪಾದನೆ ಮಾಡ್ತಿದ್ದೆ, ಇಷ್ಟೆಲ್ಲ ಫ್ರೆಂಡ್ಸ್ನ ಕರ್ಕೊಂಡೋಗಿ ಊಟ ಕೊಡಿಸ್ತಾ ಇದ್ದೆ, ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ನನಗೆ ಸಪೋರ್ಟ್ ಆಗಿದ್ದರು, ಎಲ್ಲ ಲಾಸ್ಟ್ ಟೈಮಲ್ಲಿ ₹1 ಹೆಲ್ಪ್ ಆಗಲಿಲ್ವಲ್ಲ. ನಿಜವಾಗ್ಲೂ ಸರ್, ನಮ್ಮ ತಮ್ಮನ ಬಾಡಿನ ನಾವು ಮಣ್ಣು ಮಾಡೋವಾಗ ದೇವರಾಣೆ ನಾವು ಒಂದು ಮೊಳನೂ ಹಾಕಿಲ್ಲ ಸರ್. ಖಾಲಿ ಬಾಡಿ ಹೆಂಗಿತ್ತು ಹಂಗೆ ತಂದು ಆ ಮಡಕೆ ಕುಡಿಕೆ ಅವ್ನು ತಂದಿದ್ದಕ್ಕೆ ಅದನ್ನು, ಇಲ್ಲಾಂದ್ರೆ ಅದು ಇಲ್ಲ ಸರ್. ಹಾಗಾಗಿ ಅದನ್ನು ನಾವು ಹಂಗೆ ಅಂತ್ಯ ಸಂಸ್ಕಾರ ಮಾಡಿದ್ವಿ. ಇವತ್ತು ಒಂದಷ್ಟು ಜನಕ್ಕೆ ಗೊತ್ತಿಲ್ಲ, ನಾನು ಯಾರ್ದಾರ ಬರ್ತಡೇ ಅಂದರೆ ಇಷ್ಟಿಷ್ಟು ದೊಡ್ಡ ಹಾರ ಹಾಕ್ತೀನಿ, ಯಾರ್ದಾರ ಆಗಿರಲಿ. ನಾನು ಹೋದೆ ಅಂದರೆ ಅವ್ರಿಗೆ ಇಷ್ಟಪ್ಪ, ನನ್ನ ಕೈಲಿ ನಾನು ಯಾರಿಗೂ ಹಂಗೆ ಬರೋದೇ ಇಲ್ಲ ಸರ್. ಈಗ ನೋಡಿ ಇಲ್ಲಿ ಬಂದರು, ನಾನು ಅವ್ರಿಗೆಲ್ಲ ಹೂವು ಹಾಕಿಸ್ದೆ. ಕಾರಣ ಏನಂದರೆ, ಅವರಲ್ಲಿ ನನ್ನ ತಮ್ಮನ್ನ, ನನ್ನ ಅಣ್ಣನ, ನನಗೆ ಅವ್ನಿಗೆ ಆ ಟೈಮಲ್ಲಿ ಏನೋ ಒಂದು ಮಾಡೋಕ್ಕಾಗಿಲ್ಲ, ಅದಕ್ಕೆ ಈ ಟೈಮಲ್ಲಿ ಮಾಡಿದೆ. ಈಸಿಯಾಗಿಲ್ಲ, ತುಂಬ ಕಷ್ಟ, ತುಂಬ ಸ್ಟ್ರಗಲ್ ಲೈಫ್ನ ನಾವು ನೋಡ್ತಾ ಇದ್ದೀವಿ. ಹಂಗಾಗಿ ಎಲ್ಲರೂ ಸಪೋರ್ಟ್ ಮಾಡಬೇಕು, ಆಶೀರ್ವಾದ ಮಾಡಬೇಕು, ಒಂದು ಸತಿ ವಿಸಿಟ್ ಮಾಡಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ಹಾಕೋದಕ್ಕಿಂತ ಹೆಚ್ಚಾಗಿ ಬಂದು ಅನುಭವ ಪಡ್ಕೊಳ್ಳಿ. ಆವಾಗ ನಿಮ್ಗೆ ಅದ್ರದ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನೀವು ಬಂದ್ರಿ, ಈಗ ಬೆಳಗ್ಗೆಯಿಂದ ಇಲ್ಲಿದ್ದೀರಾ, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಮನೆ ಮಠ ಇದೆ, ಅಪ್ಪ ಅಮ್ಮ ಇದ್ದಾರೆ, ಎಲ್ಲರನ್ನೂ ಬಿಟ್ಟು ಇಲ್ಲೊಂದು 2 ಅವರ್ 3 ಅವರಿಂದ ಕೂತಿದ್ದೀರಾ ಅಂದರೆ ಸಮಾಜಕ್ಕೆ ಏನೋ ಒಂದು ಒಳ್ಳೆಯ ಸಂದೇಶ ಕೊಡಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಒಂದಷ್ಟು ಕೆಟ್ಟ ಜನರ ಕೆಟ್ಟ ಭಾವನೆಗಳನ್ನ ಚೇಂಜ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಕಷ್ಟಪಡ್ತಾ ಇದ್ದೀರಾ. ನೀವು ಇಲ್ಲಿ ಕೂತ್ಕೊಂಡು ಇಂಟರ್ವ್ಯೂ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳ್ತಿರೋದು ಪೇಮೆಂಟ್ಗೋಸ್ಕರನೋ ಅಥವಾ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾಯಿದ್ದೀರಾ ಅಂದರೆ ಅದು ನನ್ನ ಮುಟ್ಟಾಳ್ತನ ಸರ್. ನಾನು ನೋಡೋ ವೇ ಚೇಂಜ್ ಆಗಬೇಕು, ನಾನು ಥಿಂಕ್ ಮಾಡೋ ರೀತಿ ಚೇಂಜ್ ಆಗಬೇಕು. ನೀವು ಸಮಾಜಕ್ಕೆ ಮಾದರಿಯಾಗಿ ಬದುಕೋದಕ್ಕೆ, ನೀವು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀರಾ. ನಿಮ್ಮ ಕೆಲಸವನ್ನು ನಾನು ಗೌರವಿಸಬೇಕು. ಅರ್ಥ ಆಯ್ತಾ ಸರ್? ಇವರು ಯೂಟ್ಯೂಬ್ ಏನೋ ಚಾನಲ್ ಮಾಡವ್ರೆ, ಆ ಚಾನಲ್ ವ್ಯೂಸ್ ಜಾಸ್ತಿ ಆಗಲಿ ಅಂತನೋ, ಕಮೆಂಟ್ ಜಾಸ್ತಿ ಬರಲಿ ಅಂತನೋ, ಅಥವಾ ಅದರಲ್ಲಿ ಇನ್ಕಮ್ ಬರಲಿ ಅಂತನೋ ನೀವು ಮಾಡೋಕ್ಕೆ ಬಂದಿದ್ದೀರಾ ಅಂತ ನಾನು ಅಂದರೆ ನನ್ನ ಯೋಗ್ಯತೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ನಾನು ನಿಮ್ಮನ್ನು ಅಷ್ಟು ಗೌರವಿಸ್ತೀನಿ, ಎಲ್ಲ ಮಾಧ್ಯಮದವ್ರನ್ನೂ ಅಷ್ಟೇ ಗೌರವಿಸ್ತೀನಿ. ನೀವು ಬಂದು ಇಲ್ಲೊಂದು ಇಂಟರ್ವ್ಯೂ ಮಾಡಿ ಈ ಸಮಾಜಕ್ಕೆ ನಮ್ಮನ್ನು ಪರಿಚಯಿಸ್ತಾ ಇದ್ದೀರಾ. ನಿಮ್ಮೆಲ್ರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಆಮೇಲೆ ನಮ್ಮಿಂದ ಏನಾದರೂ ನಿಮಗೆ ತಪ್ಪಾಗಿ ಮಾಹಿತಿ ಬಂದಿದ್ದರೆ, ತಪ್ಪಾಗಿ ಮಾತಾಡಿದರೆ, ಅಥವಾ ಸಮಾಜಕ್ಕೆ ಏನಾದರೂ ಕಂಟಕ ಆಗೋ ರೀತಿಯಲ್ಲಿ ಏನಾದರೂ ವರ್ತಿಸಿದರೆ, ಸೊ ನಮ್ಮ ಕಡೆಯಿಂದ ಕ್ಷಮೆ ಇರಲಿ.